ಸಿದ್ದರಾಮಯ್ಯ ಸಾಹೇಬ್ರ ಹೆಸರು ಏನಕ್ಕೆ ಇಡಬೇಕು ಅಂತ ಅನ್ನೋದನ್ನು ನಾನು ಈಗಾಗಲೇ ಸ್ಪಷ್ಟಪಡಿಸಿದ್ದೀನಿ. ಆ ರೋಡ್ಗೆ ಸಿದ್ದರಾಮಯ್ಯ ಸಾಹೇಬ್ರ ಕೊಡುಗೆ ಏನು ಅಂತ ಅನ್ನೋದನ್ನು ತಿಳಿಸಿದ್ದೀನಿ. ನಾಳೆ ಮತ್ತೊಮ್ಮೆ ನಾನು ಪ್ರೆಸ್ ಮೀಟ್ ಮಾಡ್ತೀನಿ. ನಾನು ಯಾರು ಹೇಳಿದ್ದು? ಕುಮಾರಸ್ವಾಮಿ ಅವರು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ, ಪ್ರಿನ್ಸಸ್ ರೋಡ್ ಬೇಡ, ದೇವನೂರು ಮತ್ತೆ ಕೆಸರಿಗೆ ಇಟ್ಕೊಳ್ಳಿ, ಯಾಕಂದ್ರೆ ದೊಡ್ಡ ಮಟ್ಟದಲ್ಲಿ ಹೆಸರಾಗಿದೆ ಈ ಮೂಡಾ ವಿಚಾರದಲ್ಲಿ. ಅವ್ರ ಹೆಸರು ಏನಾಗೈತೆ? ಕೆಟ್ಟೋಗಿದೆ ಅಂತೇಳಿ. ಏನು ಕೆಟ್ಟೋಗೈತಂತೆ? ಅವ್ರಿಗೇನು ಗೊತ್ತಂತೆ ಮೂಡಾ ವಿಚಾರ? ಕೆಡಿಸಿರೋರೆಲ್ಲ ಅವ್ರ ಪಕ್ಷದವರು ಮತ್ತು ಅವರ ಮಿತ್ರ ಪಕ್ಷದವರು. ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಮೂಡಾದಲ್ಲಿ ಒಂದು ಕಪ್ಪು ಚುಕ್ಕೆನೂ ಇಲ್ಲ ಅಂತ ಫ್ರಮ್ ದ ಬಿಗಿನಿಂಗಿಂದ ಹೇಳ್ತಾ ಇದ್ದೀನಿ ನಾನು. ನನಗೆ ಅನಿಸುತ್ತೆ ಈಗೇನು ತನಿಖೆಗಳು ನಡೀತೈತೆ, ನಮ್ಮ ಆಯೋಗದ ತನಿಖೆ ಆಗ್ಬೋದು, ಇನ್ನೊಂದು ಲೋಕಾಯುಕ್ತ ತನಿಖೆ ಆಗ್ಬೋದು, ಇದೆಲ್ಲ ಇನ್ನು 15 ದಿವಸದಲ್ಲಿ ಅದಕ್ಕೆಲ್ಲದಕ್ಕೂ ಉತ್ತರ ಕೊಡ್ತಾರೆ ಅವರೇನೆ. ಅವತ್ತು ಯಾರ್ಯಾರು ಮೂಡಾ ಹೆಸರನ್ನ ಕೆಡಿಸೋರೆ, ಮೂಡಾಲಿ ಯಾರ್ಯಾರು ಹಗರಣ ಮಾಡೋರೆ, ಅವ್ರದ್ದೆಲ್ಲರ ಹೆಸರನ್ನು ಬಹಿರಂಗವಾಗಿ ಈಚೆ ಗೊತ್ತಿದೆ. ಅವತ್ತು ಗೊತ್ತಾಗುತ್ತೆ ಸಿದ್ದರಾಮಯ್ಯನವ್ರ ಪಾತ್ರ ಏನು, ಸಿದ್ದರಾಮಯ್ಯನವ್ರ ಪಾತ್ರ ಏನಿಲ್ಲ ಅಂತ ಅನ್ನೋದು. ಆ ಸಂಸ್ಥೆಗಳು ಏನು ತನಿಖೆ ಮಾಡ್ತಿದೆ ಆ ಸಂಸ್ಥೆಗಳಿಂದಲೇ ಗೊತ್ತಾಗುತ್ತೆ. ಅಲ್ಲಿವರೆಗೆ ನಾವೆಲ್ಲ ತಾಳ್ಮೆಯಿಂದ ಇರಬೇಕು ಅಂತ ತೀರ್ಮಾನ ಮಾಡಿದ್ದೀವಿ. ತಾಳ್ಮೆಯಿಂದ ಇರ್ತೀವಿ. ಪವರ್ ಶೇರಿಂಗ್ ವಿಚಾರ ತುಂಬ ಚರ್ಚೆ ಆಗ್ತಾ ಇದೆ ಸರ್. ಮೊನ್ನೆ ಜಾರಕಿಹೊಳಿ ಮನೆಯಲ್ಲಿ ಒಂದು ಮೀಟಿಂಗ್ ಆಗಿದೆ, ಸಿದ್ದರಾಮಯ್ಯನವರು ಹೋಗ್ತಾರೆ. ಅದೆಲ್ಲ ನಮ್ಮ ರಾಜ್ಯ ನಾಯಕರುಗಳು ಅವರವರ ಮನೆಗಳಲ್ಲಿ, ಈಗ ಮಾದೇವಪ್ಪ ಸಾಹೇಬರು ನಾವು ಎಲ್ಲರೂ ಒಂದು ಫಂಕ್ಷನ್ಗೆ ಸೇರಿದ್ವಿ. ಅದನ್ನೇ ರಾಜಕೀಯವಾಗಿ ಏನಪ್ಪ ಇವರೆಲ್ಲ ಸೇರಿಬಿಟ್ಟಿದ್ರು ಅಂತ ಅಂದರೆ ತಪ್ಪಾಗುತ್ತೆ. ನಮ್ಮ ಪಕ್ಷದ ನಾಯಕರುಗಳು ಎಲ್ಲರನ್ನೂ ಒಂದು ಕಡೆ ಸೇರಿ ಊಟ ಮಾಡೋದು, ಟೀ ಕುಡಿಯೋದು, ಕಾಫಿ ಕುಡಿಯೋದು, ಅದನ್ನೇ ವಿಶೇಷವಾಗಿ ಯೋಚನೆ ಮಾಡೋದ್ರಲ್ಲಿ ತಪ್ಪೈತೆ ಅಂತ ಅನಿಸುತ್ತೆ. ಸಿದ್ದರಾಮಯ್ಯ ಸಾಹೇಬರು ಈಗ ಮುಖ್ಯಮಂತ್ರಿ ಇದ್ದಾರೆ, ಸಿದ್ದರಾಮಯ್ಯ ಸಾಹೇಬ್ರೇ ಮುಖ್ಯಮಂತ್ರಿಯಾಗಿ ಮುಂದುವರಿತಾರೆ. ಮುಖ್ಯಮಂತ್ರಿ ಸ್ಥಾನ ಯಾವುದೇ ಕಾರಣಕ್ಕೂ ಖಾಲಿ ಇಲ್ಲ. ಹೈಕಮಾಂಡು ಅದಕ್ಕೆ ಸೂಕ್ತವಾದಂಥ ಉತ್ತರವನ್ನು ಕೊಡ್ತದೆ. ಅದು ಮುಂದಿನ ದಿನಗಳಲ್ಲಿ ಸಿದ್ದರಾಮಯ್ಯನವರೇ ನಮ್ಮ ಮುಖ್ಯಮಂತ್ರಿ. ಸಿದ್ದರಾಮಯ್ಯನವ್ರನ್ನ ಮಿಸ್ಲೀಡ್ ಮಾಡಿದ್ರು ಮೂಡಾದಲ್ಲಿ, ಆ ವ್ಯಕ್ತಿಗಳು ಈಗ ಸಿದ್ದರಾಮಯ್ಯನವ್ರನ್ನ ಹೆಸರನ್ನ ಇಡ್ಲಿಕ್ಕೆ ಓಡಾಡ್ತಿದ್ದಾರೆ ಅಂತ ಯಾರು ಹೇಳಿದಂಗಂತ? ವಿಶ್ವನಾಥ್ಗೆ ಏನು ಗೊತ್ತಂತೆ? ವಿಶ್ವನಾಥ್ ಅವರು ಮಿಸ್ಲೀಡ್ ಮಾಡಿದವ್ರು ಯಾರು ಅಂತ ಹೆಸರು ಹೇಳೋರ? ಅವ್ರು ನನ್ನ ಹೆಸರು ಹೇಳಿದ್ರೆ ನಾನು ಅದಕ್ಕೆ ತಕ್ಕದಾದಂಥ ಉತ್ತರ ಕೊಡ್ತೀನಿ ಅವ್ರಿಗೆ. ನನ್ನ ಹೆಸರನ್ನ ಪ್ರಸ್ತಾಪ ಮಾಡಿರೋ ನಾನು. ಪ್ರಸ್ತಾಪ ನಾನು ಮಾಡಿದ ನಂತರ 3-4 ಬೆಳವಣಿಗೆಗಳು ನಡೆದೈತೆ. ಕಾರ್ಪೊರೇಷನ್ ಆಫೀಸಲ್ಲಿ ಪ್ರೆಸ್ ಮೀಟ್ಗಳು ನಡೆದೈತೆ, ಮತ್ತು ಕಾರ್ಪೊರೇಷನಲ್ಲಿ ಕಮಿಷನರ್ ಹತ್ರ ಮಾತುಕತೆ ಆಗೈತೆ. ಇದೆಲ್ಲವೂ ಯೋಚನೆ ಮಾಡಿ ಅವ್ರು ಏನೋ ಹೇಳಿರ್ಬೋದು. ನನ್ನ ಹೆಸರನ್ನೇ ಹೇಳಿದರೆ ಅವ್ರಿಗೆ ಸರಿಯಾದ ಉತ್ತರ ಕೊಡುವಂಥದ್ದು ನನಗೆ ಐತೆ ಶಕ್ತಿ, ನಾನು ಕೊಡ್ತೀನಿ ಅವ್ರಿಗೆ. ಚಮಚಾಗಿರಿ ಪ್ರಶ್ನೆನೇ ಇಲ್ಲ ಇಲ್ಲಿ. ನಾನಿವತ್ತು ಶಾಸಕನಾಗೋದಕ್ಕೆ ಕಾರಣ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು. ಅವ್ರು ನನಗೆ ಕಾಂಗ್ರೆಸ್ ಪಕ್ಷದಿಂದ ನನಗೆ ಅವಕಾಶ ಮಾಡಿಕೊಟ್ರು, ನನ್ನ ಚುನಾವಣೆಯಲ್ಲಿ ಪೂರ್ಣ ಪ್ರಮಾಣದಂಥ ಸಹಕಾರವನ್ನು ಕೊಟ್ಟರು, ಮತದಾರರ ಹತ್ರ ನನ್ನ ಪರವಾಗಿ ಮತ ಕೇಳಿದ್ರು. ಹಾಗಾಗಿ ನಾನು ಅವ್ರಿಗೆ ಋಣಿಯಾಗಿರ್ತೀನಿ ನಾನು. ಅದ್ರಲ್ಲಿ ಚಮಚಾಗಿರಿ ಅಂತಂಥದ್ದೇನು? ಅವ್ರ ನಾಲ್ಗೆ ಏನು ಅಂತ ತಿಳಿಸುತ್ತೆ ವಿಶ್ವನಾಥ್ ಅವ್ರಿಗೆ. ನಾನು ಅವತ್ತೇ ಹೇಳಿದ್ದೀನಿ, ವಯಸ್ಸಿನಲ್ಲಿ ಹಿರಿಯವರು, ಅವರು ತುಂಬ ಮೇಧಾವಿಗಳು ಅಂತ ಅಂದ್ಕೊಂಡಿದ್ದೆ. ಅವ್ರು ನಿಜವಾಗ್ಲೂ ಮೇಧಾವಿಗಳಲ್ಲ, ಯಾರೋ ಹೇಳೋದನ್ನ ಕೇಳ್ಕೊಂಡು ಬಂದು ಮಾತಾಡುವಂಥ ವ್ಯಕ್ತಿ ಅಂತ ಈಗ ಅನ್ನಿಸ್ತೈತೆ ನನಗೆ. ಅವ್ರಿಗೆ ಯಾವುದೇ ಥರವಾದ ವಿಚಾರಗಳನ್ನೂ ಗೊತ್ತಿಲ್ಲ. ಮತ್ತು ಮರಳೋ ಪಾಪ ವಯಸ್ಸಾಗೋಗೈತೆ ಅಪ್ಪನಿಗೆ. ಆ ಅಪ್ಪಂದು ಹಿಂದೆ ನಡೆದಂಥ ಘಟನೆಗಳೆಲ್ಲವನ್ನು ನಾನು ಹೇಳೋಕ್ಕೆ ಶುರು ಮಾಡಿದ್ರೆ ನನ್ನ ಬಾಯಿನ ಒಲಿಸುವಂಥದ್ದು ಜನ ಅಂತ ಅಂದ್ಬಿಟ್ಟು ನಾನು ಸುಮ್ಮನೆ ಇದ್ದೀನಿ. ನಾನು ಪ್ರಮಾಣಿಸಿ ಹೇಳ್ತೀನಿ, ಇವತ್ತಿಗೂ ಮೂಢ ಹಗರಣದಲ್ಲಿ ನಂದು ಯಾವುದೇ ಥರವಾದಂಥ ಒಂದೇ ಒಂದು ನನ್ನ ಪ್ರೆಸೆನ್ಸಲ್ಲಿ ಐತೆ ಅಂತ ತೋರಿಸ್ಬಿಟ್ರೆ, ಪ್ರೂವ್ ಮಾಡಿದ್ರೆ ನಾನು ರಾಜಕೀಯದಿಂದ ನಿವೃತ್ತಿಗೊಳ್ತೀನಿ ಅಂತ ಹೇಳಿದ್ದೀನಿ. ಅವತ್ತು ನಾನು ಸಾರ್ವಜನಿಕ ಜೀವನದಿಂದನೇ ಆಚರಿಸ್ತೀನಿ. ಸುಮ್ಮನೆ ಬಾಯಿಗೆ ಬರ್ತದೆ ಅಂತ ಅಂದ್ಬಿಟ್ಟು ನಾಲ್ಗೆ ಹೆಂಗೆ ಬೇಕಂಗೆ ಒಳ್ಳುತ್ತೆ ಅಂತ ಅಂದ್ಬಿಟ್ಟು ಏನೇನೋ ಮಾತಾಡೋದಲ್ಲ. ಅವರದೆಲ್ಲ ತಿಳ್ಕೊಬೇಕು. ನಾಳೆ JDS ಶಾಸಕರು ಅಂದರೆ 9ರಿಂದ 10 ಜನ JDS ಶಾಸಕರು ಸಂಕ್ರಾಂತಿ ನಂತರ ಕಾಂಗ್ರೆಸ್ ಬರ್ತಾರೆ. ಗಂಭೀರವಾಗಿ ಚರ್ಚೆ ಆಗ್ತಿದೆ. ನಿಮ್ಮ ಸಂಪರ್ಕದಲ್ಲಿ ಯಾರು? ನನ್ನ ಸಂಪರ್ಕದಲ್ಲಿ JDS ಶಾಸಕರು ಎಲ್ಲರೂ ಇದ್ದಾರೆ. HD ರೇವಣ್ಣ ಅವರು ನನಗೆ ಆತ್ಮೀಯರು, ನನಗೆ ಗುರುಗಳ ಸಮಾನ. ಅವರು ನನ್ನ ಸಂಪರ್ಕದಲ್ಲವರೆ. ಅವ್ರು ಬರ್ತಾರೋ ಅನ್ನೋದು ನನಗೆ ಗೊತ್ತಿಲ್ಲ. BJP ಶಾಸಕರುಗಳನ್ನು ನನ್ನ ಸಂಪರ್ಕದಲ್ಲವರೆ. ಅಂದರೆ ನಾವು ವಿಶ್ವಾಸದಲ್ಲಿದ್ದೀವಿ ಪ್ರೀತಿಯಿಂದ. ಕಾಂಗ್ರೆಸ್ ಪಕ್ಷದ ಶಾಸಕರುಗಳನ್ನು ಸ್ನೇಹಿತರುಗಳು ವಿಶ್ವಾಸದಿಂದ ಎಲ್ಲರನ್ನೂ ಒಟ್ಟಿಗೆ ಮಾತಾಡುವಂಥದ್ದು ಅದು ಇದ್ದೇ ಇರ್ತದೆ. ಪಕ್ಷ ಬಿಟ್ಟು ಪಕ್ಷದಿಂದ ಬರ್ತಾರೆ ಅಂತ ಅನ್ನೋರ್ದು ಯಾರು ನನಗೆ ಗೊತ್ತಿಲ್ಲ. ಅಯ್ಯೋ ನಮ್ಮ ಪಕ್ಷಕ್ಕೆ ಬರ್ತಾರೆ ಶಾಸಕರುಗಳು ಅಂತಂದರೆ ನಾವು ಕಣ್ಣು ಮುಚ್ಕೊಂಡು ಕರಿತೀವಿ, ಬನ್ನಿ ಸಾರ್ ಅಂತ ಅಂದ್ಬಿಟ್ಟು.
ಚರ್ಚೆ ನಡೀತಿದೆ ಕಾಂಗ್ರೆಸ್ ಬರ್ತೀವಿ ಅದನ್ನ ವೆಲ್ಕಮ್ ಅದು ಹಿರಿಯವರು ಜಿ ಟಿ ದೇವೇಗೌಡರು ಅವರು ನಮ್ಮ ಮೈಸೂರು ಜಿಲ್ಲೆಯ ಹಿರಿಯ ನಾಯಕರುಗಳು ಅವ್ರು ಏನು ತೀರ್ಮಾನ ತಗೊಂಡ್ರು ಅದಕ್ಕೆ ನಾವು ಬದ್ಧವಾಗಿರ್ತೀವಿ. ಅವ್ರು ನಮ್ಮ ಜೊತೆಲಿ ಬರ್ತೀವಿ ಅಂತ ನನಗೆ ಆನೆ ಬಳ ಬಂದಂಗೆ ಆಯ್ತದೆ ನಿಮಗೆ ನನಗೆ ವೈಯಕ್ತಿಕವಾಗಿ. ಅವ್ರು ನಮ್ಮ ಜೊತೆಲಿ ನಮ್ಮ ಪಕ್ಷಕ್ಕೆ ಬರ್ತೀವಿ ಅಂದರೆ ನನಗೆ ಆನೆ ಬಲ ಬಂದಂಗೆ ಆಯ್ತದೆ. ಸರ್ ಕೊನೆಯದಾಗಿ ಸರ್, ಈಗ ನೀವು ಸಾಕಷ್ಟು ಆಂದೋಲನ ಸರ್ಕಾರದಲ್ಲಿ ಸರ್ಕಾರಿ ಜಾಗ ಉಳಿಸೋ ವಿಚಾರದಲ್ಲಿ ಹೋರಾಟ ಮಾಡಿದ್ರೆ ಗೆದ್ದು, ಈಗ ನಿಮ್ಮದೇ ಏರಿಯಾದಲ್ಲಿ ಮೊನ್ನೆಯಿಂದ ಒಂದು ಕಾಂಟ್ರವರ್ಸಿ ನಡೀತಾ ಇದೆ, ನಿಮ್ಮ ಗಮನಕ್ಕಿದೆ ಏನಾಗಿದೆ ಸರ್? ಯಾವುದದು? ಸರ್ವೆ ನಂಬರ್ 221 ಹೆಬ್ಬಾಳು. ಯಾವ ಜಾಗ? ತಹಸೀಲ್ದಾರ್ ಹೋಗಿ ಅಲ್ಲಿ ಬೋರ್ಡ್ ಹಾಕ್ತಾರೆ. ಅದು ನನ್ನ ಗಮನಕ್ಕೆ ಬಂತು. ಅದು ಕುಂಬಾರಕೊಪ್ಪಲು ಫ್ಯಾಮಿಲಿಯವರು ಅವ್ರದ್ದು ULC ಲ್ಯಾಂಡು ಅಂತ ಅಂದ್ಬಿಟ್ಟು ಅವರು ಬಂದು ಅವರು ವಾದ ಮಾಡ್ತಾ ಇದ್ದಾರೆ. ಅದು ULC ಲ್ಯಾಂಡ್. ಅದು ಇವರು ಜಾಗವನ್ನು ಮೂಡೋದು ಅಕ್ವೈರ್ ಮಾಡಿ ಅದನ್ನು ವಿದ್ಯಾವರ್ಧಕ ಟ್ರಸ್ಟ್ ಅವ್ರಿಗೆ ಕೊಟ್ಟಿರೋದನ್ನು ಸತ್ಯ. ಇವ್ರದ್ದು ಏನು ಪಟ್ಟಾಭೂಮಿ ಇತ್ತು ಅದನ್ನು ULC ಲ್ಯಾಂಡ್ನ ಕೋರ್ಟಲ್ಲಿ ಹೋಗಿ ಈಗ ಅವರಾಗಲೇ ಅದನ್ನು ಮಾಡಿಸ್ಕೊಂಡು ಬಂದಿದ್ದಾರೆ. ನನಗೆ ಅದನ್ನು ಆರ್ಡ್ರ್ ಕಾಪಿ ತೋರಿಸಿದ್ರು, ಇದು ಮಾಡಿಸ್ಕೊಂಡು ಬಂದಿದ್ದೀನಿ, ಖಾತೆ ಮಾಡಿಕೊಡ್ತಾ ಇಲ್ಲ ನಮಗೆ, ಒಂದು ಸ್ವಲ್ಪ ಹೇಳಿ ಅಂತ. ನಾನು ಅದನ್ನು ಹೇಳಿದ್ದಕ್ಕೆ ತಹಸೀಲ್ದಾರು ಇಲ್ಲ ಸರ್ ನಾವು ಅಪೀಲ್ ಹೋಗ್ತಾ ಇದ್ದೀವಿ ಅಂತ ಹೇಳೋರೆ. ಅದು ಅಪೀಲ್ ಹೋಗ್ತಾರೆ. ಕಾನೂನಾತ್ಮಕವಾಗಿ ಏನು ಮಾಡ್ಬೇಕು ಅದನ್ನು ಮಾಡ್ತಾರೆ ಅವರು. ಸರ್ ತಹಸೀಲ್ದಾರ್ ಬೋರ್ಡ್ ಹಾಕಿದ್ರು ಒಂದಷ್ಟು ಸಲ ಮೂರನೇ ಪರ್ಸನ್ಗಳಲ್ಲಿ ಹೋಗಿ ಬಿಲ್ಡಿಂಗ್ ಕಂಟಿನ್ಯೂಟಿ ಕೆಲಸ ಮಾಡ್ತಿದ್ದಾರೆ. ಇಲ್ಲ ತಹಸೀಲ್ದಾರ್ ನಿನ್ನೆ ನನಗೆ ಫೋನ್ ಮಾಡಿದರು, ಸರ್ ನಾನು ಅಲ್ಲಿ ಹೋಗಿ ಬೋರ್ಡ್ ಹಾಕಿಸ್ತಾ ಇದ್ದೀನಿ ಮತ್ತು ಆ ಬಿಲ್ಡಿಂಗ್ನ ಡೆಮಾಲಿಷ್ ಮಾಡಿಸುವಂಥ ಕೆಲಸ ಮಾಡ್ತೀನಿ ಸರ್ ನಾನು ಅಂತ. ಕಾನೂನಾತ್ಮಕವಾಗಿ ಏನು ಮಾಡ್ಬೇಕು ಅದನ್ನು ಮಾಡಿ ಅಂತ ಹೇಳಿದ್ದೀನಿ. ಅಧಿಕಾರಿಗಳು ನೋಡ್ಕೊಂತಾರೆ. ಸರ್ಕಾರಿ ಕಚೇರಿಗಳು ಖಾಸಗಿ ಬಿಲ್ಡಿಂಗ್ನಲ್ಲಿ ನಡೀತಾ ಇದೆ ಸರ್. ಹಿಂದೆ ಏರಿಯಾಗೆ ಬರ್ತದೆ, ತುಂಬ ಪೀಕ್ ಜಾಗ, ಅದನ್ನು ಸರ್ಕಾರ ಉಳಿಸ್ಕೊಳ್ಳೋ ಪ್ರಯತ್ನ ಏನಾದ್ರು ಮಾಡ್ತೀರಾ ಸರ್? ಜಿಲ್ಲಾಡಳಿತ ಸರ್ಕಾರಿ ಜಾಗಗಳು ಸಿಕ್ಕಿ ನಮ್ಮ ಸರ್ಕಾರದಿಂದ ಫಂಡ್ನ ರೈಸ್ ಮಾಡಿಸಿ ಕಟ್ಸುವಂಥ ಕೆಲಸವನ್ನು ನಾವು ಈಗಾಗಲೇ ಪ್ರಯತ್ನ ಮಾಡ್ತಾ ಇದ್ದೀವಿ. ಆ ಥರ ಸಿಕ್ಕಿದ್ರೆ ಮಾಡೇ ಮಾಡ್ತೀವಿ. ಸರಿ, ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. 2023 ನಾನು ವರ್ಣದಲ್ಲಿ ನಿಂತಿದ್ರೆ ಸಿದ್ದರಾಮಯ್ಯ ಅವ್ರ ಪರಿಸ್ಥಿತಿ ಏನಾಗ್ತಿದೆ ಗೊತ್ತಾ ಅಂತೇಳಿ. ಎಲ್ಲ ಗೆದ್ದಾದ ಮೇಲೆ ಹಂಗೇನೆ ಹೇಳೋದಣ್ಣ. ಸಿದ್ದರಾಮಯ್ಯವ್ರ ತಾಕತ್ತೆ ಏನು ಅಂತ ಅನ್ನೋದು ಇಡೀ ದೇಶಕ್ಕೆ ಗೊತ್ತು, ಇಡೀ ರಾಜ್ಯಕ್ಕೆ ಗೊತ್ತು. ಗೆದ್ದಾದ್ಮೇಲೆ ಈಗ ವಿಜೇಂದ್ರ ಅವರು ಎಲ್ಲಿ ಶಿವಮೊಗ್ಗದಿಂದ ನಿಂತಿದ್ದಾರೋ, ನಾನು ಶಿವಮೊಗ್ಗದಿಂದ ನಿಂತಿದ್ದಿದ್ರೆ ವಿಜೇಂದ್ರ ಅವ್ರು ಗೆಲ್ಲಕ್ಕಾಯ್ತಿತ್ತ ಅಂತ ನಾನು ಹೇಳ್ಬೋದು. ಅದನ್ನ ಹೇಳಿದ್ರೆ ಥರ ಅನಿಸುತ್ತೆ ನಂದು. ಹಂಗೆ ವಿಜೇಂದ್ರ ಅವರು ಆಪೋನೆಂಟ್ ಪಾರ್ಟಿಯವರು ಅವ್ರು ಮಾತಾಡಬೇಕು, ಮಾತಾಡ್ತಾ ಇದ್ದಾರೆ. ಆ ಥರ ಎಲ್ಲ ಮಾತಾಡ್ಬೋದು. ಸಿದ್ದರಾಮಯ್ಯವ್ರ ಪರಿಸ್ಥಿತಿ ಏನಾಯ್ತಿತ್ತು ಅಂತಂದರೆ ಮತದಾರರು ಅವತ್ತು ತೀರ್ಮಾನ ಮಾಡ್ತಿದ್ರು. ಕಂಟೆಸ್ಟ್ ಏನಂದ್ರೆ DK ಶಿವಕುಮಾರ್ ಹೇಳ್ತಾರೆ, ನಾವಲ್ಲಿ ಇನ್ನೊಂದು ಕ್ಯಾಂಡಿಡೇಟ್ ಆಗಿದ್ರೆ ವಿಜೇಂದ್ರ ಕಥೆ ಏನಾಗ್ತಿತ್ತು ಅಂತ ವಿಧಾನಸಭೆ. ಅದನ್ನೇ ನಾನು ಹೇಳ್ತಾ ಇಲ್ಲ. ಈಗ ನಾನು ಹೇಳೋದಲ್ಲ, ನಾನೇ ಹೋಗಿ ನಿಂತ್ಕೊಂಡಿದ್ದೀರಿ ಏನಾಯ್ತಿತ್ತು ಅಂತ ನಾನು ಹೇಳ್ಬೋದು. ಯಾವ ಅರ್ಥಕ್ಕೆ ಹೇಳ್ತಿದ್ರು ಈ ಸಂದರ್ಭದಲ್ಲಿ ವಿಜೇಂದ್ರ ಅವರು? ಎಲ್ಲ ಮುಗ್ದೋಗಿರೋದನ್ನ ಮಾತಾಡೋದಕ್ಕೆ ಪೋಸ್ಟ್ ಮಾರ್ಟಮ್ ಮಾಡ್ಕೊಂಡು ಕೂತ್ಕೊಳ್ಳೋದಕ್ಕೆ ಟೈಮ್ ಐತೆ ಅವ್ರಿಗೆ. ಟೈಮ್ ಬಸ್ ರೇಟ್ 15% ಹೈಕ್ ಆಗಿದೆ ಸರ್, ನಿಮ್ಮ ಒಪಿನಿಯನ್ ಏನು ಸರ್? ಕಾಲಾನುಕಾಲಕ್ಕೆ ಬಸ್ ದರಗಳು ಹೈಕ್ ಆಗಲೇಬೇಕದು. ಅದನ್ನು ಜಾಸ್ತಿ ಎನ್ಹಾನ್ಸ್ ಮಾಡಲೇಬೇಕು. ಬೇರೆ ಬೇರೆ ವಿಚಾರಗಳೆಲ್ಲವನ್ನೂ ಈಗ ಅದನ್ನು ಪ್ರಸ್ತಾಪ ಮಾಡೋಕ್ಕಾಗಲ್ಲ. ಈಗ ಪೆಟ್ರೋಲ್ ರೇಟ್ ಇರ್ಬೋದು, ಡೀಸೆಲ್ ರೇಟ್ ಇರ್ಬೋದು, ಬಸ್ ಮೇಂಟೆನೆನ್ಸ್ ಇರ್ಬೋದು. ಈಗ 7th ಪೇ ಕಮಿಷನ್ ಕೊಡ್ತಾಯಿದ್ದೀವಿ ನಾವು ಸರ್ಕಾರಿ ನೌಕರರುಗಳಿಗೆ. ಆ ನೌಕರರುಗಳಿಗೆ ಸಂಬಳ ಕೊಡಬೇಕು ಅಂತ ಅಂದರೆ ಅದಕ್ಕೆಲ್ಲದಕ್ಕೂ ದುಡ್ಡು ನಾವು ಯಾವ ರೀತಿಲಿ ಕಲೆಕ್ಷನ್ ಮಾಡಬೇಕು, ಯಾವ ರೀತಿಲಿ ನಮಗೆ ಬರಬೇಕು, ಅದನ್ನು ಯೋಚನೆ ಮಾಡಿ ಮಾಡುವಂಥದ್ದು ಕಾಲಕ್ಕೆ ಇದ್ದೇ ಇರ್ತದೆ. ಆ ಕಾಲಕ್ಕೆ ಮಾಡ್ಕೊಂಡು ಬರ್ತಾ ಇದ್ದೀವಿ. ಗಂಡನಿಂದ ವಸೂಲಿ ಮಾಡಿ ಹೆಂಡತಿ ಕೊಡ್ತಾರೆ ಅಂತ ಬಿಜೆಪಿ ಅವರದ್ದು ವಿರೋಧ ಪಕ್ಷ ಆರೋಪ. ಬಿಜೆಪಿ ಅವ್ರ ಆಪೋನೆಂಟ್ ಪಾರ್ಟಿಯವರಪ್ಪ, ಅವ್ರು ಮಾತಾಡಲೇಬೇಕು, ಅವ್ರು ಮಾತಾಡ್ತಾರೆ. ನಾವು ಅದಕ್ಕೆಲ್ಲದಕ್ಕೂ ಈಗ ಇಷ್ಟು ದಿವಸ ಗಂಡನ ಜಾಬಕ್ಕೆ ಕೈ ಹಾಕ್ತಾ ಇರಲಿಲ್ವಾ ನಾವು? ಎಷ್ಟು ದಿವಸ ನಾವು ನಮ್ಮ ಜಾಬಿಂದ ಕೈ ಹಾಕ್ಕೊಡ್ತಿದ್ವಾ? ತೆರಿಗೆ ಹಣದಲ್ಲಿ ಏನು ಕಲೆಕ್ಷನ್ ಆಗುತ್ತೆ ಸರ್ಕಾರದ ಬೊಕ್ಕಸಕ್ಕೆ ಏನು ಬರ್ತದೆ ಆ ದುಡ್ಡಲ್ಲೇ ಕೊಡ್ತಾ ಇದ್ದಿದ್ದು ನಾವು. ಇವತ್ತೂ ಅದೇ ಕೆಲಸ ಮಾಡ್ತಾ ಇರೋದು ನಾವು. ಅದೆಲ್ಲ